ಈ ಸಲ ನಡೆದಿದ್ದ ವೆಸ್ಟ್ ಬೆಂಗಾಲಿನ ಎಲೆಕ್ಷನ್ ಯಾವ ಯುದ್ಧಕ್ಕೂ ಕೂಡ ಕಮ್ಮಿ ಇರಲಿಲ್ಲ. ಈ ವಿಡಿಯೋನ ಕಡೆವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೆ ತುಂಬಾನೇ ಶಾಕ್ ಆಗುತ್ತೆ. ಹೆವಿ ಮಳೆ ಬರ್ತಿದ್ರು ಕೂಡ ಅಲ್ಲಿರುವಂತ ಸಾರ್ವಜನಿಕರು ಇವಿಎಂ ಮಷಿನ್ ಹೋಗ್ತಿರುವಂತ ವ್ಯಾನ್ ನ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಏನಕ್ಕಂದ್ರೆ ರೂಲಿಂಗ್ ಪಾರ್ಟಿಲಿ ಇರುವಂತರು ಹೊಸ ಪಾರ್ಟಿ ಬರಬಾರ್ದು ಅಂತ ಇವಿಎಂ ಮಷಿನ್ ಡ್ಯಾಂಪರ್ ಮಾಡಕ್ ಟ್ರೈ ಮಾಡ್ತಾರೆ. ಅಂಡ್ ಇಷ್ಟೆಲ್ಲ ಸೇಫ್ ಗಾರ್ಡ್ ಮಾಡ್ಕೊಂಡು ಇವಿಎಂ ಮಷಿನ್ ತಗೊಂಡು ಹೋಗ್ತಿದಾರಲ್ಲ, ಅದು ತಗೊಂಡು ಹೋಗೋ ಮಧ್ಯಾಹ್ನ ಕೂಡ ಅದನ್ನ ಟ್ರೈ ಮಾಡ್ಯಾರೆ. ಬರೀ ಆ ಒಂದು ಲೊಕೇಶನ್ ಅಂತಲ್ಲ, ಪ್ರತಿಯೊಂದು ಲೊಕೇಶನ್ ಅಲ್ಲೂ ಡ್ಯಾಂಪರ್ ಮಾಡಿ ಟ್ರೈ ಮಾಡ್ತಾರೆ. ಅಲ್ಲಿ ನೀವು ನೋಡಬಹುದು ಒಂದು ಸರ್ದಾರ್ಜಿ ಆ ಒಂದು ವೆಹಿಕಲ್ ನ ತಡೆ ಹಿಡಿದು ಇವಿಎಂ ಮಷಿನ್ ಸೇಫ್ ಗಾರ್ಡ್ ಮಾಡ್ತಾರೆ. ರೂಲಿಂಗ್ ಪಾರ್ಟಿ ಇದ್ದಂತ ಟಿಎಂಸಿ ವರ್ಕರ್ ಆಗಿರುವಂತ ರಫೀಕುಲ್ ಇಸ್ಲಾಂ ಅನ್ನೋರ್ ಮನೆಯಲ್ಲಿ 100 ಬಾಂಬ್ಗಳು ಸಿಗುತ್ತೆ. ಒಬ್ಬ ವ್ಯಕ್ತಿ ಟಿಎಂಸಿಗೆ ವೋಟ್ ಹಾಕಲ್ಲ ಅಂದಿದ್ದಕ್ಕೆ ಅಲ್ಲಿರುವಂತ ವ್ಯಕ್ತಿಗಳೆಲ್ಲ ಅವನಿಗೆ ಹೊಡೆದು ಹ್ಯಾಂಡಿಕ್ಯಾಪ್ಟ್ ಆಗಿ ಮಾಡ್ತಾರೆ. ಅಂಡ್ ಆ ವ್ಯಕ್ತಿ ಒಬ್ನೇ ಆ ಒಂದು ಪಾರ್ಟಿ ಅಗೇನೆಸ್ಟ್ ಆಗಿ ಬಿಜೆಪಿಗೆ ವೋಟ್ ಹಾಕಿ ಅಂತ ಕ್ಯಾಂಪೇನ್ ಮಾಡ್ತಾನೆ. ವೆಸ್ಟ್ ಬೆಂಗಾಲ್ ಮತ್ತೆ ಬಾಂಗ್ಲಾದೇಶ್ ಮಧ್ಯ ಒಂದು ಬಾರ್ಡರ್ ಇದೆ. ಅಲ್ಲಿ ಮುರ್ಜಿದಾಬಾದ್ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸ್ ಇನ್ ಮಧ್ಯ ಬಾರ್ಡರ್ ಇಲ್ಲ, ಅಂದ್ರೆ ಅಲ್ಲಿ ಗೇಟೇ ಇಲ್ಲ. ಅಂಡ್ ಆ ಒಂದು ಮುರ್ಜಿದಾಬಾದ್ ಇಂದಾನೆ ಲಕ್ಷಾಂತರ ಬಾಂಗ್ಲಾದೇಶರು ನಮ್ಮ ಇಂಡಿಯಾಗೆ ಬಂದು ವಾಸವಾಗಿದ್ದಾರೆ. ಹಾಗೇನಕ್ಕೆ ಮಾಡ್ತಾರೆ ಅಂದ್ರೆ ಆ ಬಾಂಗ್ಲಾದೇಶವರಿಗೆ ವೋಟರ್ ಐಡಿ ಕೊಟ್ಟು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಮಾಡಕ್ಕೆ. ಅದೊಂದು ಚಿಕ್ಕ ಬಾರ್ಡರ್ ಮುಚ್ಚಿದ್ರೆ ಸರಿ ಆಗುತ್ತೆ ಅಂತ ಅನಿಸಬಹುದು. ಇದರಲ್ಲೂ ಕೂಡ ದೊಡ್ಡ ಇಶ್ಯೂ ಇದೆ ನೋಡಿ. ಈಗ ಯಾವುದೇ ಬಾರ್ಡರ್ಗೆ ಮಧ್ಯ ಗೋಡೆ ಕಟ್ಟಬೇಕು, ಅದಕ್ಕೊಂದು ಅಡ್ಡ ಬೇಲಿ ಹಾಕಬೇಕು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಎರಡೂ ಕೂಡ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಅಂಡ್ ಇದ್ರ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಸ್ಟೇಟ್ ಗೌರ್ಮೆಂಟ್ ಅಂದ್ರೆ ಮಮತಾ ಬ್ಯಾನರ್ಜಿ ಅವರಿಗೆ ಲೆಟರ್ ಬರ್ದಾಗ ಅವ್ರು ರಿಪ್ಲೈನೇ ಮಾಡಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 6 ಲೆಟರ್ ಬರ್ದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಇಷ್ಟೆಲ್ಲ ಆದ್ಮೇಲೆ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ ಮುರ್ಜಿದಾಬಾದ್ ಅಲ್ಲಿ ಇರುವಂತ ಜನರಿಗೆ ಎಫೆಕ್ಟ್ ಆಗುತ್ತೆ ಅಲ್ಲಿನ ಲ್ಯಾಂಡ್ ಗಳು ತಗೊಂಡ್ರೆ, ಸೊ ಆ ಜಾಗ ತಗೊಳಕ್ ಆಗಲ್ಲ ಅಂತ ಬರೀತಾರೆ. ಅಂದ್ರೆ ಅವರಿಗೆ ಆ ಒಂದು ಜನದ ಲ್ಯಾಂಡ್ ಗಳ ಬಗ್ಗೆ ಅಷ್ಟು ಚಿಂತೆ ಇದೆ ಹೊರತು ಬಾಂಗ್ಲಾದೇಶರು ಇಂಡಿಯಾಗೆ ಬರ್ತಿದಾರಂತ ಚಿಂತೆ ಇಲ್ಲ. ಅದರದ್ದು ಆಕ್ಚುಯಲ್ ರೀಸನ್ ನಾನು ಆಲ್ರೆಡಿ ನಿಮಗೆ ಹೇಳಿದೀನಿ. ಸೊ ಆ ಕೆಲಸ ಕೂಡ ಆಗ್ಲಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿದ್ದಂತ ರೂಲಿಂಗ್ ಪಾರ್ಟಿ ಅವರು ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆನೇ ತಲೆ ಕೆಡಿಸ್ಕೊಂಡ್ಲಿಲ್ಲ. ಅಂಡ್ ಅಲ್ಲಿ ಇರುವಂತ ಜನರ ಬಗ್ಗೆ ತಲೆ ಕೆಡಿಸ್ಕೊಂತಿದ್ರ. ಒಂದು ಹೆಣ್ಣು ಮಗುಗೆ ಅತ್ಯಾಚಾರ ಮಾಡಿ ಅವರಿಗೆ ಸಾಯಿಸ್ತಾರೆ. ಅಂಡ್ ಇದ್ರ ಬಗ್ಗೆ ನಮಗೆ ಜಸ್ಟಿಸ್ ಕೊಡ್ಸಿ ಅಂತ ಒಂದು ತಾಯಿ ಕೇಳಿದಾಗ ಮಮತಾ ಬ್ಯಾನರ್ಜಿ ಮತ್ತೆ ರೂಲಿಂಗ್ ಪಾರ್ಟಿ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ. ಬಟ್ ಕರ್ಮ ಅನ್ನೋದೊಂದು ಇರುತ್ತಲ್ಲ, ಈಗ ತಾಯಿ ಆ ನೆಲದಲ್ಲೇ MLA ಆಗಿ ಗೆದ್ದಿದ್ದಾರೆ. ರೀಸೆಂಟ್ ಆಗಿ ಗೆದ್ದಿರುವಂತ ಬಿಜೆಪಿ MLA ಅವ್ರ PAಗೂ ಕೂಡ ಶೂಟ್ ಮಾಡಿ ಸಾಯಿಸ್ತಾರೆ. ಅಷ್ಟೇ ಅಲ್ಲ, ಇಲ್ಲೊಬ್ರು ಗುರುಜಿ ಇಂಡಿಯನ್ ಫ್ಲಾಗ್ ಇಟ್ಕೊಂಡು ಪ್ರೊಟೆಸ್ಟಿಗೆ ನಿಂತಾಗ್ಲೂ ಕೂಡ ಇಂಡಿಯನ್ ಫ್ಲಾಗ್ಗೂ ಲೆಕ್ಕಕ್ಕೆ ತಗೊಳ್ಳಲ್ಲ. ಅಂಡ್ ಆಕ್ಚುಲಿ ಈ ಇನ್ಸಿಡೆಂಟ್ ಆದ್ಮೇಲೆ ಎಷ್ಟು ಜನರ ಮನಸ್ಸು ಚೇಂಜ್ ಆಯ್ತು. ಅಂಡ್ ರೂಲಿಂಗ್ ಪಾರ್ಟಿ ಎಗೇನೆಸ್ಟ್ ಹೋಗಕ್ ಶುರು ಮಾಡಿದ್ರು. ಇವಾಗ ನೀವೇ ಯೋಚನೆ ಮಾಡಿ, ಇದನ್ನೆಲ್ಲ ನಮಗೆ ಕೇಳಿನ ಎಷ್ಟು ಬೇಜಾರಾಗುತ್ತೆ, ರಕ್ತ ಕುದಿಯುತ್ತೆ ಅಂದ್ರೆ ಅಲ್ಲಿ ಅನುಭವಿಸಿರುವಂತ ಜನರಿಗೆ ಎಷ್ಟು ನೋವಾಗಿರಲ್ಲ, ಅವ್ರಿಗೆ ಎಷ್ಟು ಮೋಸ ಆಗಿರಲ್ಲ.